ಕ್ವಿಜ್ ಮಂಕ್ಸ್ಗೆ ಸ್ವಾಗತ. ನೀವು ಭೂಗತ ಅದ್ಭುತಗಳು, ಗುಹೆಗಳು ಮತ್ತು ಸುರಂಗಗಳು ಮೇಲೆ ಈ 52 ಪ್ರಶ್ನೆಗಳು ಲೈಕ್ ಮತ್ತು ಸಬ್ಸ್ಕ್ರೈಬ್ ಮಾಡಲು ಮರೆಯಬೇಡಿ. ಕತ್ತಲೆಯ ಗುಹೆಗಳಲ್ಲಿ ಹೆಚ್ಚಾಗಿ ಯಾವ ಪ್ರಾಣಿ ವಾಸಿಸುತ್ತದೆ? ಕೋತಿಗಳು, ಬಾವಲಿಗಳು ಅಥವಾ ಜಿರಾಫೆಗಳು? ಬಾವಲಿಗಳು. ನೀವು ಗೆದ್ದಿದ್ದೀರಿ. ಗುಹೆಯ ಚಾವಣಿಯಿಂದ ಯಾವ ಚೂಪಾದ ಬಂಡೆಗಳು ನೇತಾಡುತ್ತವೆ? ರಾಕ್ ಸಿಕಲ್ಸ್, ಗುಹೆ ಸ್ಪೈಕ್ಸ್ ಅಥವಾ ಸ್ಟಾಲಾಕ್ಟೈಟ್ಗಳು? ಉತ್ತರ ಸ್ಟಾಲಾಕ್ಟೈಟ್ಗಳು. ಗುಹೆಯ ನೆಲದಿಂದ ಮೇಲಕ್ಕೆ ಏನು ಬೆಳೆಯುತ್ತದೆ? ಕಲ್ಲಿನ ಹೂಗಳು, ಬಂಡೆಯ ಕಂಬಗಳು ಅಥವಾ ಸ್ಟಾಲೆಗ್ಮೈಟ್ಗಳು? ಸ್ಟಾಲೆಗ್ಮೈಟ್ಗಳು ಮಾಡಿದ್ದೀರಿ. ಮೂರು ಮೋಲ್ಗಳು ತಲಾ 2 ಸುರಂಗಗಳನ್ನು ತೋಡುತ್ತವೆ. ಒಟ್ಟು ಎಷ್ಟು? 5 ಸುರಂಗಗಳು, 3 ಸುರಂಗಗಳು ಅಥವಾ 6 ಸುರಂಗಗಳು? ಊಹಿಸಿದಿರಾ? ಅದು 6 ಸುರಂಗಗಳು. ನೀರಿನಿಂದ ಮಾಡಿದ ಸುರಂಗವನ್ನು ನಾವು ಏನಂತ ಕರೆಯುತ್ತೇವೆ? ಒಂದು ಗುಹೆ, ಒಂದು ಸೇತುವೆ ಅಥವಾ ಒಂದು ರಸ್ತೆ? ಒಂದು ಗುಹೆ. ತುಂಬಾ ಚೆನ್ನಾಗಿದೆ. ಗುಹೆಗಳಲ್ಲಿ ಹೊಳೆಯುವ ಹರಳುಗಳನ್ನು ಯಾವುದು ಬಿಡಬಹುದು? ಹನಿಯುವ ನೀರು, ಗುಪ್ತನಿಧಿ ಅಥವಾ ಮಾಯಾಧೂಳು? ಊಹಿಸಿದಿರಾ? ಅದು ಹನಿಯುವ ನೀರು. ಒಂದು ಗುಹೆಯಲ್ಲಿ ಹಿಂತಿರುಗುವ ಶಬ್ದಗಳು ಯಾವುವು? ಪಿಸುಮಾತುಗಳು, ಗುಹೆ ಸಂಗೀತ ಅಥವಾ ಪ್ರತಿಧ್ವನಿಗಳು? ಪ್ರತಿಧ್ವನಿಗಳು. ಭಲೆ. ಯಾವ ಸಣ್ಣ ಕೀಟವು ಕೆಲವು ಗುಹೆಗಳನ್ನು ಹೊಳೆಯುವಂತೆ ಮಾಡುತ್ತದೆ? ಮಿಂಚು ಹುಳುಗಳು, ಹೊಳೆಯುವ ಜೀರುಂಡೆಗಳು ಅಥವಾ ಗ್ಲೋವರ್ಮ್ಗಳು? ಗ್ಲೋವರ್ಮ್ಗಳು. ಗುರಿ ಮುಟ್ಟಿದೆ. ಸುರಂಗಗಳಲ್ಲಿ ನೋಡಲು ಗಣಿಗಾರರು ಏನು ಧರಿಸುತ್ತಾರೆ? ಒಂದು ಮೇಣದ ಬತ್ತಿ, ಒಂದು ಫ್ಲಾಶ್ ಲೈಟ್ ಅಥವಾ ಒಂದು ಹೆಡ್ಲ್ಯಾಂಪ್? ಊಹಿಸಿದಿರಾ? ಅದು ಒಂದು ಹೆಡ್ಲ್ಯಾಂಪ್. ಗುಹೆಗಳ ಅಧಿಕೃತ ಅಧ್ಯಯನವನ್ನು ಏನೆಂದು ಕರೆಯುತ್ತಾರೆ? ಸ್ಪೀಲಿಯಾಲಜಿ, ಕೇವ್ಆಲಜಿ ಅಥವಾ ರಾಕ್ ಸೈನ್ಸ್? ಇದು ಸ್ಪೀಲಿಯಾಲಜಿ. ಒಂದು ನಗರಕ್ಕೆ ಸಾಕಾಗುವಷ್ಟು ದೊಡ್ಡದಾದ ಒಂದು ಬೃಹತ್ ಗುಹೆಯನ್ನು ಏನು ಎನ್ನುತ್ತಾರೆ? ಕ್ಯಾವರ್ನ್, ದೊಡ್ಡ ರಂಧ್ರ ಅಥವಾ ದೈತ್ಯ ಕೊಠಡಿ? ಹೌದು, ಅದು ಕ್ಯಾವರ್ನ್ ಆಗಿತ್ತು. ಫ್ರಾನ್ಸ್ಗೆ ಸಮುದ್ರದ ಅಡಿಯಲ್ಲಿ ಯಾವ ಸುರಂಗವಿದೆ? ಚನಲ್, ಆಕ್ವಾಟ್ಯೂಬ್ ಅಥವಾ ಸೀ ಲಿಂಕ್? ಹೌದು, ಅದು ಚನಲ್ ಆಗಿತ್ತು. ವಿಶ್ವದ ಅತಿ ಉದ್ದದ ಗುಹೆ ವ್ಯವಸ್ಥೆ ಯಾವುದು? ದೈತ್ಯ ಗುಹೆ, ಮ್ಯಾಮತ್ ಗುಹೆ ಅಥವಾ ಅಂತ್ಯವಿಲ್ಲದ ಗುಹೆ? ಊಹಿಸಿದಿರಾ? ಅದು ಮ್ಯಾಮತ್ ಗುಹೆ. ನಗರದ ರೈಲುಗಳಿಗಾಗಿ ಇರುವ ವಿಶೇಷ ಸುರಂಗವನ್ನು ನಾವು ಏನೆಂದು ಕರೆಯುತ್ತೇವೆ? ನೀರಿನ ಪೈಪ್, ಮೂಲದ ಬಿಲ ಅಥವಾ ಒಂದು ಸಬ್ವೆ? ಒಂದು ಸಬ್ವೆ. ಸೂಪರ್.
ಆಳವಾದ ಗುಹೆಯ ಒಳಗೆ ಸಾಮಾನ್ಯವಾಗಿ ತಂಪಾಗಿರುವುದು ಏಕೆ? ಭೂಗತ ಫ್ಯಾನ್ಗಳು, ಸೂರ್ಯನ ಬೆಳಕು ಇಲ್ಲ, ಅಥವಾ ಮಂಜುಗಡ್ಡೆಯ ರಾಕ್ಷಸರು? ಸೂರ್ಯನ ಬೆಳಕು ಇಲ್ಲ. ತುಂಬಾ ಚೆನ್ನಾಗಿ. ಗುಹೆಗಳಲ್ಲಿ ವಾಸಿಸುವ ಯಾವ ವಿಶೇಷ ಜೀವಿಗಳಿಗೆ ನೋಡಲು ಸಾಧ್ಯವಿಲ್ಲ? ಕುರುಡು ಗುಹೆ ಮೀನು, ಗುಹೆ ಕರಡಿಗಳು, ಅಥವಾ ಹಾರುವ ಅಳಿಲುಗಳು? ಕುರುಡು ಗುಹೆ ಮೀನು. ಭಲೆ. ಗುಹೆಗಳ ಒಳಗೆ ಯಾವ ಪ್ರಾಚೀನ ಕಲೆ ಕಂಡುಬರುತ್ತದೆ? ಫ್ರೇಮ್ ಮಾಡಿದ ಫೋಟೋಗಳು, ಗೋಡೆ ಚಿತ್ರಗಳು ಅಥವಾ ಟಿವಿ ಪರದೆಗಳು? ಊಹಿಸಿದಿರಾ? ಅದು ಗೋಡೆ ಚಿತ್ರಗಳು. ಒಬ್ಬ ಗುಹೆ ಅನ್ವೇಷಕನಿಗೆ ವಿಶೇಷ ಹೆಸರು ಏನು? ಒಬ್ಬ ಗುಹೆ ಡೈವರ್, ಒಬ್ಬ ಸ್ಪೆಲಂಕರ್ ಅಥವಾ ಒಂದು ಗ್ರೌಂಡ್ ಹ್ಯಾಗ್? ಉತ್ತರ ಒಬ್ಬ ಸ್ಪೆಲಂಕರ್. ಬಿಸಿಯಾದ ಹರಿಯುವ ಲಾವಾದಿಂದ ಯಾವ ರೀತಿಯ ಸುರಂಗ ಉಂಟಾಗುತ್ತದೆ? ಒಂದು ಬೆಂಕಿಯ ಗುಹೆ, ಒಂದು ಲಾವಾ ಟ್ಯೂಬ್, ಅಥವಾ ಒಂದು ಜ್ವಾಲಾಮುಖಿ ರಂಧ್ರ? ಒಂದು ಲಾವಾ ಟ್ಯೂಬ್ ಖಚಿತವಾಗಿ. ಒಂದು ಗುಹೆಯಲ್ಲಿ ಯಾವ ಅಲೆಯಂತಹ ರಚನೆಯು ಬೆಳಗಿನ ಉಪಹಾರದಂತೆ ಕಾಣುತ್ತದೆ? ಕಲ್ಲಿನ ಪ್ಯಾನ್ಕೇಕ್ಗಳು, ರಾಕ್ ಟೋಸ್ಟ್ ಅಥವಾ ಗುಹೆ ಬೇಕನ್? ಊಹಿಸಿದಿರಾ? ಅದು ಗುಹೆ ಬೇಕನ್. ಯಾವ ಚಿಕ್ಕ ಕೀಟವು ಬೃಹತ್ ಭೂಗತ ನಗರಗಳನ್ನು ನಿರ್ಮಿಸುತ್ತದೆ? ಜೀರುಂಡೆಗಳು, ಇರುವೆಗಳು ಅಥವಾ ಜೇಡಗಳು? ಇರುವೆಗಳು ಮಾಡಿದ್ದೀರಿ. ಸಮುದ್ರದ ಅಲೆಗಳಿಂದ ಕೆತ್ತಿದ ಗುಹೆಗಳನ್ನು ನೀವು ಎಲ್ಲಿ ಕಾಣಬಹುದು? ಒಂದು ಪರ್ವತದ ಮೇಲೆ, ಒಂದು ಮರುಭೂಮಿಯಲ್ಲಿ, ಅಥವಾ ಒಂದು ಸಮುದ್ರದ ಬಂಡೆಯ ಮೇಲೆ? ಒಂದು ಸಮುದ್ರದ ಬಂಡೆಯ ಮೇಲೆ ಖಚಿತವಾಗಿ. ಗುಹೆಗಳಲ್ಲಿ ಯಾವ ನಯವಾದ ದುಂಡಗಿನ ಕಲ್ಲುಗಳು ರೂಪುಗೊಳ್ಳಬಹುದು? ಡ್ರ್ಯಾಗನ್ ಮೊಟ್ಟೆಗಳು, ಬೀಳುವ ಬಂಡೆಗಳು ಅಥವಾ ಗುಹೆ ಮುತ್ತುಗಳು? ಗುಹೆ ಮುತ್ತುಗಳು ಅಷ್ಟೇ. ಒಂದು ಇರುವೆ ಕಾಲೋನಿಯಲ್ಲಿ 3 ಸುರಂಗಗಳಿವೆ. ಪ್ರತಿಯೊಂದರಲ್ಲಿ 5 ಕೊಠಡಿಗಳಿವೆ. ಒಟ್ಟು ಎಷ್ಟು ಕೊಠಡಿಗಳಿವೆ? 8 ಕೊಠಡಿಗಳು, 3 ಕೊಠಡಿಗಳು, ಅಥವಾ 15 ಕೊಠಡಿಗಳು? 15 ಕೊಠಡಿಗಳು. ಸೂಪರ್. ಮೆಕ್ಸಿಕೋದಲ್ಲಿ ಒಂದು ಗುಹೆಯಲ್ಲಿ ಯಾವುದರಷ್ಟು ದೊಡ್ಡ ಸ್ಫಟಿಕಗಳಿವೆ? ಮರಗಳು, ಕಾರುಗಳು ಅಥವಾ ಮನೆಗಳು? ಮರಗಳು. ನೀವು ಗೆದ್ದಿದ್ದೀರಿ. ನರಿಯು ತೋಡಿದ ಸ್ನೇಹಶೀಲ ಸುರಂಗವನ್ನು ನಾವು ಏನೆಂದು ಕರೆಯುತ್ತೇವೆ? ಒಂದು ಗೂಡು, ಒಂದು ಬಿಲ ಅಥವಾ ಒಂದು ಜೇನುಗೂಡು? ಸರಿಯಾದ ಉತ್ತರವೆಂದರೆ ಒಂದು ಬಿಲ. ಗುಹೆಯೊಳಗಿನ ದೊಡ್ಡ ಕೋಣೆಯನ್ನು ಏನೆಂದು ಕರೆಯುತ್ತಾರೆ? ಚೇಂಬರ್ ಹಾಲ್ವೆ ಅಥವಾ ನೆಲಮಾಳಿಗೆ? ಉತ್ತರ ಚೇಂಬರ್. ಒಂದು ಸ್ಟಾಲೆಕ್ಟೈಟ್ ನಿಮಿಷಕ್ಕೆ 2 ಬಾರಿ ಹನಿ ಬೀಳುತ್ತದೆ. 4 ನಿಮಿಷಗಳಲ್ಲಿ ಎಷ್ಟು ಹನಿಗಳು? 6 ಹನಿಗಳು, 4 ಹನಿಗಳು ಅಥವಾ 8 ಹನಿಗಳು? ಉತ್ತರ 8 ಹನಿಗಳು. ಐಸ್ ಒಳಗೆ ರೂಪುಗೊಂಡ ಗುಹೆಯನ್ನು ನಾವು ಏನೆಂದು ಕರೆಯುತ್ತೇವೆ? ಒಂದು ಐಸ್ ಬಾಕ್ಸ್, ಒಂದು ಹಿಮನದಿ ಗುಹೆ ಅಥವಾ ಒಂದು ಹಿಮದ ಕೋಟೆ?
ಒಂದು ಹಿಮನದಿ ಗುಹೆ ಸರಿ. ಕೆಲವೊಮ್ಮೆ ಕೇವಲ ನೀರನ್ನು ಸಾಗಿಸಲು ಯಾವ ವಿಶೇಷ ಸುರಂಗಗಳನ್ನು ನಿರ್ಮಿಸಲಾಗುತ್ತದೆ? ವಾಟರ್ ಸ್ಲೈಡ್ಗಳು, ಜಲನಾಲೆಗಳು ಅಥವಾ ಕೊಳವೆಗಳು? ಸರಿಯಾದ ಉತ್ತರ ಜಲನಾಲೆಗಳು. ಕುಸಿದ ಗುಹೆಯ ಮೇಲ್ಛಾವಣಿಯಿಂದ ಮೇಲ್ಮೈಯಲ್ಲಿ ಉಂಟಾದ ರಂಧ್ರ ಯಾವುದು? ತಗ್ಗು, ಕುಳಿ ಅಥವಾ ಸಿಂಕ್ಹೋಲ್? ಸಿಂಕ್ಹೋಲ್ ಗುರಿ ಮುಟ್ಟಿದೆ. ಕೆಲವು ಆಳವಾದ ಗುಹೆಗಳಲ್ಲಿ ಯಾವ ಅನಿಲವು ಉಸಿರಾಟವನ್ನು ಕಷ್ಟಕರವಾಗಿಸುತ್ತದೆ? ಇಂಗಾಲದ ಡೈಆಕ್ಸೈಡ್, ಆಮ್ಲಜನಕ ಅಥವಾ ತಾಜಾ ಗಾಳಿ? ಇಂಗಾಲದ ಡೈಆಕ್ಸೈಡ್ ಸರಿ. ಸಸ್ಯದ ಯಾವ ಭಾಗವು ಸಾಮಾನ್ಯವಾಗಿ ಭೂಗತ ಸುರಂಗಗಳಲ್ಲಿ ಬೆಳೆಯುತ್ತದೆ? ಎಲೆಗಳು, ಹೂವುಗಳು ಅಥವಾ ಬೇರುಗಳು? ಇದು ಬೇರುಗಳು. ಪ್ರಸಿದ್ಧ ಬ್ಲೂ ಗ್ರೋಟ್ಟೋ ಗುಹೆಯ ನೀರು ಹೊಳೆಯಲು ಕಾರಣವೇನು? ಸೂರ್ಯನ ಬೆಳಕು, ಗ್ಲೋ ವರ್ಮ್ಸ್ ಅಥವಾ ಮ್ಯಾಜಿಕ್ ಬಂಡೆಗಳು? ಉತ್ತರ ಸೂರ್ಯನ ಬೆಳಕು. ಪ್ರಾಚೀನ ಜನರು ನೈಸರ್ಗಿಕ ಯಾವುದಕ್ಕಾಗಿ ಬಂಡೆಗಳಲ್ಲಿ ಮನೆಗಳನ್ನು ನಿರ್ಮಿಸಿದರು? ತೋಟಗಳು, ಒಂದು ಉತ್ತಮ ನೋಟ ಅಥವಾ ರಕ್ಷಣೆ? ರಕ್ಷಣೆ ಮಾಡಿದ್ದೀರಿ. ವಿಜ್ಞಾನಿಗಳು ಗತಕಾಲದ ಬಗ್ಗೆ ತಿಳಿಯಲು ಗುಹೆಯ ಮಣ್ಣಿನಲ್ಲಿ ಏನನ್ನು ಅಧ್ಯಯನ ಮಾಡುತ್ತಾರೆ? ಸೆಡಿಮೆಂಟ್ ಪದರಗಳು, ಹಳೆಯ ಬಂಡೆಗಳು ಅಥವಾ ಪ್ರಾಣಿಗಳ ಹೆಜ್ಜೆಗುರುತುಗಳು? ಸೆಡಿಮೆಂಟ್ ಪದರಗಳು ಅಷ್ಟೇ. ಆಳವಾದ ದುಂಡಗಿನ ನೀರೊಳಗಿನ ಗುಹೆಯ ಪ್ರವೇಶದ್ವಾರವನ್ನು ಏನೆಂದು ಕರೆಯಲಾಗುತ್ತದೆ? ಸಾಗರ ಕಂದಕ, ಬ್ಲೂ ಹೋಲ್ ಅಥವಾ ಸುಂಟರಗಾಳಿ? ಬ್ಲೂ ಹೋಲ್ ಭಲೆ. ಎರಡು ಕಾರ್ಮಿಕರು ಒಂದು ಸುರಂಗವನ್ನು ಅಗೆಯುತ್ತಾರೆ. ಪ್ರತಿಯೊಬ್ಬರೂ 6 ಅಡಿ ಅಗೆಯುತ್ತಾರೆ. ಒಟ್ಟು ಎಷ್ಟು ಅಡಿಗಳು? 8 ಅಡಿ, 6 ಅಡಿ ಅಥವಾ 12 ಅಡಿ? 12 ಅಡಿ. ನೀವು ಗೆದ್ದಿದ್ದೀರಿ. ಯಾವ ಪ್ರಾಣಿಯು ಸಂಕೀರ್ಣವಾದ ಭೂಗತ ಪಟ್ಟಣಗಳನ್ನು ಅಗೆಯುತ್ತದೆ? ಮೊಲ, ಪ್ರೇರಿ ಡಾಗ್ ಅಥವಾ ಅಳಿಲು? ಪ್ರೇರಿ ಡಾಗ್ ಖಚಿತವಾಗಿ. ಒಂದು ಗುಹೆಯಲ್ಲಿ 5 ಬಾವಲಿಗಳಿವೆ. ಇನ್ನು 3 ಒಳಗೆ ಹಾರಿ ಬರುತ್ತವೆ. ಈಗ ಎಷ್ಟು ಬಾವಲಿಗಳಿವೆ? 2 ಬಾವಲಿಗಳು, 8 ಬಾವಲಿಗಳು ಅಥವಾ 5 ಬಾವಲಿಗಳು? 8 ಬಾವಲಿಗಳು. ನೀವು ಗೆದ್ದಿದ್ದೀರಿ. ಗುಹೆಯಲ್ಲಿನ ಪ್ರಾಣಿಗಳ ಪಳೆಯುಳಿಕೆಯ ಹಿಕ್ಕೆಯನ್ನು ಏನೆಂದು ಕರೆಯುತ್ತಾರೆ? ಕೊಪ್ರೊಲೈಟ್ ಗುಹೆ ಮೂಳೆ ಅಥವಾ ಡೈನೋಮಣ್ಣು? ಹೌದು, ಅದು ಕೊಪ್ರೊಲೈಟ್ ಆಗಿತ್ತು. ಕತ್ತಲೆಯ ಗುಹೆ ನದಿಗಳಲ್ಲಿ ಯಾವ ವಿಶೇಷ ಮೀನಿಗೆ ಕಣ್ಣುಗಳಿಲ್ಲ? ನದಿ ಟ್ರೌಟ್, ಗುಹೆ ಮೀನು ಅಥವಾ ಸಮುದ್ರ ಬಾಸ್? ಗುಹೆ ಮೀನು ಗುರಿ ಮುಟ್ಟಿದೆ. ವಿನೆಗರ್ನೊಂದಿಗೆ ಗುಳ್ಳೆಗಳಾಗುವ ಯಾವ ಬಂಡೆಯಿಂದ ಹೆಚ್ಚಿನ ಗುಹೆಗಳು ಮಾಡಲ್ಪಟ್ಟಿವೆ? ಗ್ರಾನೈಟ್, ಮರಳುಗಲ್ಲು ಅಥವಾ ಸುಣ್ಣದ ಕಲ್ಲು? ಸುಣ್ಣದ ಕಲ್ಲು. ನೀವು ಗೆದ್ದಿದ್ದೀರಿ. ಯಾವ ಸುರಂಗವು ಕಾರುಗಳು ಬೆಟ್ಟದ ಮೂಲಕ ಚಲಿಸಲು ಸಹಾಯ ಮಾಡುತ್ತದೆ?
ಕಾಲುದಾರಿ ಹೆದ್ದಾರಿ ಸುರಂಗ ಅಥವಾ ನದಿಯ ಪಾತ್ರ. ಮತ್ತು ಅದು ಹೆದ್ದಾರಿ ಸುರಂಗ. ಒಂದು ಗುಹೆಯ ನಕ್ಷೆಯ ವಿಶೇಷ ಹೆಸರು ಏನು? ಚಿತ್ರ, ಸರ್ವೆ ಅಥವಾ ನೀಲಿನಕ್ಷೆ? ಸರ್ವೆ ಖಚಿತವಾಗಿ. ಒಂದು ಕರಡಿ ಚಳಿಗಾಲವಿಡೀ ಗುಹೆಯಲ್ಲಿ ಮಲಗುತ್ತದೆ. ಇದನ್ನು ಏನೆಂದು ಕರೆಯುತ್ತಾರೆ? ತೂಕಡಿಕೆ, ಶಿಶಿರ ನಿದ್ರೆ ಅಥವಾ ರಜೆ? ಮತ್ತು ಅದು ಶಿಶಿರ ನಿದ್ರೆ. ನೀವು ಗುಹೆಯಲ್ಲಿ 4 ಕೊಠಡಿಗಳನ್ನು ಅನ್ವೇಷಿಸುತ್ತೀರಿ, ನಂತರ ಇನ್ನೂ 3. ಒಟ್ಟು ಎಷ್ಟು ಕೊಠಡಿಗಳು? 1 ಕೊಠಡಿ, 7 ಕೊಠಡಿಗಳು ಅಥವಾ 4 ಕೊಠಡಿಗಳು? 7 ಕೊಠಡಿಗಳು ಖಚಿತವಾಗಿ. ಗುಹೆ ಬಂಡೆಗಳಿಗೆ ಕೆಂಪು ಅಥವಾ ಕಂದು ಬಣ್ಣದಂತಹ ವಿಭಿನ್ನ ಬಣ್ಣಗಳನ್ನು ಯಾವುದು ನೀಡುತ್ತದೆ? ಸಸ್ಯದ ಬೇರುಗಳು, ಸೂರ್ಯನ ಬೆಳಕು ಅಥವಾ ಖನಿಜಗಳು? ಖನಿಜಗಳು, ಭಲೆ. ಯಾವ ಸುರಂಗ ಕೊರೆಯುವ ಪ್ರಾಣಿಯ ಮೂಗಿನ ಮೇಲೆ ನಕ್ಷತ್ರವಿದೆ? ಶೂ ಸ್ಟಾರ್ ನೋಸ್ಡ್ ಮಾಲ್ ಅಥವಾ ಗೋಫರ್? ಸ್ಟಾರ್ ನೋಸ್ಡ್ ಮೋಲ್, ಭಲೆ. ಯಾವ ವಿಶೇಷ ಬೆಳಕು ಕೆಲವು ಗುಹೆ ಬಂಡೆಗಳನ್ನು ಪ್ರಕಾಶಮಾನವಾದ ಬಣ್ಣಗಳಲ್ಲಿ ಹೊಳೆಯುವಂತೆ ಮಾಡುತ್ತದೆ? ನೇರಳಾತೀತ ಬೆಳಕು, ಚಂದ್ರನ ಬೆಳಕು ಅಥವಾ ಮೇಣದ ಬತ್ತಿಯ ಬೆಳಕು? ಇದು ನೇರಳಾತೀತ ಬೆಳಕು. ಕೋಟೆಯ ಗೋಡೆಗಳನ್ನು ದಾಟಲು ಬಳಸುವ ಸುರಂಗವನ್ನು ಏನೆಂದು ಕರೆಯುತ್ತಾರೆ? ಕಂದಕ, ರಹಸ್ಯದಾರಿ ಅಥವಾ ಡ್ರಾಬ್ರಿಡ್ಜ್? ಮತ್ತು ಅದು ರಹಸ್ಯದಾರಿ. ಮುಂದಿನ ಬಾರಿ ಸಿಗೋಣ. ಹೆಚ್ಚಿನದಕ್ಕಾಗಿ ಲೈಕ್ ಮತ್ತು ಸಬ್ಸ್ಕ್ರೈಬ್ ಮಾಡಿ.